Hey, hello, what's up, guys? Welcome back to the video. You're watching the Junior Ram YouTube channel. If you're new to my channel, please subscribe, share, like, and comment. Today, we are going to review the Ola S1 Pro Gen 2 model, which was in trending and now also it is in trend. Come, let us see the features and everything. Before that, as usual, let's roll the intro. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು ಓಲಾ S1 ಸೆಕೆಂಡ್ ಜೆನ್. ನೀವು ನೋಡ್ಬೋದು ಇಲ್ಲಿ ಓಲಾ ಬ್ರ್ಯಾಂಡಿಂಗ್ ಇದೆ. ಇದು ಬಿಟ್ಟರೆ ಬ್ಯಾಕ್ ಸೈಡಲ್ಲಿ ಮಾತ್ರ S1 Pro ಅಂತ ಬ್ರ್ಯಾಂಡಿಂಗ್ ಸಿಗುತ್ತೆ. ಹಿಂದುಗಡೆಯಿಂದ ನೀವು ನೋಡ್ಬೋದು ಈಗ ಕಾಣಿಸುತ್ತೆ. ಬನ್ನಿ ಇವಾಗ ಸ್ಪೆಕ್ಸ್ ಮಾತಾಡೋಣ. ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಸಿಗುತ್ತೆ ಮತ್ತು ಅಲಾಯ್ ವೀಲ್ಸ್ ಇದೆ. ಫಸ್ಟ್ ಜೆನ್ನಲ್ಲಿ ನಿಮಗೆ ಸಿಂಗಲ್ ಸಸ್ಪೆನ್ಷನ್ ಸಿಗ್ತಿತ್ತು, ಇವಾಗ ಡ್ಯುಯಲ್ ಸಸ್ಪೆನ್ಷನ್ಸ್ ಇದೆ ಫ್ರಂಟಲ್ಲಿ. ಮತ್ತು ಇಲ್ಲಿ ಒಂದು ಬಂಪ್ ಕಂಟಿನ್ಯೂಸ್ ಇರ್ತಿತ್ತು ಇಲ್ಲಿ, ಹಾಗಾಗಿ ನಮಗೆ ಕ್ಯಾರಿ ಮಾಡೋಕ್ಕಾಗ್ತಿರ್ಲಿಲ್ಲ ಏನೂ. ಈ ಸಲ ಅದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ ಓಲೋ. ಮತ್ತು ನೀವು ನೋಡ್ಬೋದು ಬ್ಯಾಕ್ ಸೈಡಲ್ಲಿ ಮೋನೋ ಇದೆ. ಮೋನೋ ಬರ್ತಿತ್ತು ಬೇರೆ ಮಾಡೆಲೆಲ್ಲ, ಇವಾಗಲೂ ಸಿಂಗಲೇ ಇದೆ. ಮತ್ತು ಬ್ಯಾಕ್ ಕೂಡ ಅಲಾಯ್ ವೀಲ್ ವಿತ್ ಡಿಸ್ಕ್ ಇದೆ. ನಿಮ್ಮ ಬ್ಯಾಕ್ ಸೈಡ್ ನೋಡ್ಬೋದು ಟೈಲೈಟ್ ಇದೆ, ಇಂಡಿಕೇಟರ್ಸು, ಇದು ಚಾರ್ಜಿಂಗ್ ಸಾಕೆಟ್, ಇಲ್ಲಿ ಚಾರ್ಜ್ ಮಾಡ್ಬೋದು. ಹಿಂಗೆ ಕ್ಯಾಪ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಮೋಟಾರ್ ಇಲ್ಲಿ ಲೊಕೇಟ್ ಆಗಿದೆ ಒಳಗಡೆ. ಇದ್ರದ್ದು ಸ್ಪೆಕ್ಸ್ ನೋಡೋಕೆ ಹೋದರೆ ಪೀಕ್ ಪವರ್ ಬಂದು 11 ಕಿಲೋವ್ಯಾಟ್ ಇದೆ. ಬ್ಯಾಟ್ರಿ ಕೆಪಾಸಿಟಿ ಬಂದು 4 ಕಿಲೋವ್ಯಾಟ್ ಇದೆ. ಮತ್ತು ಇದು ಚಾರ್ಜಿಂಗ್ ಆಗೋದಕ್ಕೆ 6.5 ಅವರ್ಸ್ ತೊಗೊಳುತ್ತೆ. ಬೆಲ್ಟ್ ಸಿಸ್ಟಮ್ ಇದೆ, ನಿಮಗೆ ಚೈನ್ ಸಿಸ್ಟಮ್ ಬರೋಲ್ಲ. ಆ್ಯಸ್ ಯೂಶುವಲ್ ಫಸ್ಟ್ ಜೆನ್ ಥರನೇ ಬೆಲ್ಟ್ ಸಿಸ್ಟಮ್ ಬರುತ್ತೆ ವಿತ್ ಅಲಾಯ್ ವೀಲ್ಸ್ ಆಗಲೇ ಹೇಳ್ದಂಗೆ. ಮತ್ತು ಬ್ಯಾಕ್ ಟೈಲೈಟ್ಸ್ ಇದೆ, ಇದನ್ನು ಆನ್ ಮಾಡಿ ತೋರಿಸ್ತೀನಿ. ಮತ್ತು ಫ್ರಂಟಿಗೆ ಬಂತು ಅಂದರೆ ಅಗೇನ್ ನಿಮಗೆ ಈ ಕ್ಯೂಟಾದ LED ಅಥವಾ LED ಸೆಟಪ್ ಸಿಗುತ್ತೆ. ನೋಡ್ಬೋದು ನೀವು, ಈ ಸುತ್ತ DRLs ಇದೆ. ಫ್ರಂಟ್ 2 ಪ್ರೊಜೆಕ್ಟರ್ ಲ್ಯಾಂಪ್ಸ್ ಇದೆ, ಒಂದು ಐ ಬೀಮ್ ಲೋ ಬೀಮ್. ಬನ್ನಿ ಇವಾಗ ನಮ್ಮ ಸ್ಕ್ರೀನ್ ನೋಡೋಣ 7 ಇಂಚಸ್ದು. ಲೈಕ್ ಆನ್ ಮಾಡೋದಕ್ಕೆ ನೀವು ಬ್ರೇಕ್ ಹೋಲ್ಡ್ ಮಾಡಿ ಪವರ್ ಬಟನ್ ಒತ್ತಬೇಕು. ಲೈಕ್ ಈ ಥರ ಪಾಸ್ವರ್ಡ್ ಹಾಕೋದಕ್ಕೆ ತೋರಿಸುತ್ತೆ. ಜಸ್ಟ್ ಮಿನಿಟ್. ನೋಡ್ಬೋದು ವಿಸಿಬಿಲಿಟಿ ಇದೆ ಸ್ಕ್ರೀನು. ಬಿಕಾಸ್ ಆಫ್ ಟೆಂಪರ್ ಗ್ಲಾಸ್ ಹಾಕಿರೋದ್ರಿಂದ ಸ್ವಲ್ಪ ವಿಸಿಬಿಲಿಟಿ ಕಡಿಮೆ ಆಗಿದೆ. ಇದು ಡ್ಯಾಶ್ ಬೋರ್ಡ್, ನಾವು ಕೂತ್ಕೊಂಡಾಗ ಕಾಣಿಸುವ ವ್ಯೂ ಇದು. ನೋಡಿ ಇವಾಗ ವೆಹಿಕಲ್ ಆನ್ ಆಗಿದೆ. ಐ ಥಿಂಕ್ ನಿಮಗೆ ಕಾಣಿಸ್ತಿದೆ ಅಂದ್ಕೊತೀನಿ ಕ್ಲಿಯರಾಗಿ. ಬನ್ನಿ ಇವಾಗ ಪೋರ್ಟ್ಸ್ ಬಗ್ಗೆ ಮಾತಾಡೋಣ. ಇದು ಮೋಡ್ ಚೇಂಜಿಂಗು. ಇದರಲ್ಲಿ ಟೋಟಲ್ ಆಗಿ 4 ಮೋಡ್ಸ್ ಇದೆ. ಒಂದು ನಾರ್ಮಲು, ಈಕೋ, ಸ್ಪೋರ್ಟ್, ಹೈಪರ್ ಅಂತ. ಹೈಪರಲ್ಲಿ 120 ಹೋಗುತ್ತೆ ಟಾಪ್ ಸ್ಪೀಡ್. ಅದು ಈ ವೆಹಿಕಲ್ ದಿನ ಟಾಪ್ ಸ್ಪೀಡ್ ಆಗಿದೆ 120. ಮತ್ತು ಇದು ಆನ್ ಆ್ಯಂಡ್ ಆಫ್ಗೆ, ಇದು ಲೈಕ್ ಮ್ಯೂಸಿಕ್ ಕಂಟ್ರೋಲ್ ಮಾಡೋದಕ್ಕೆ, ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಮತ್ತು ಪಾಸ್ ಪ್ಲೇ. ಈ ಕಡೆ ಬಂತು ಅಂದರೆ ಹೆಡ್ಲೈಟ್ ನೋಡ್ಬೋದು ನೀವು. ಇದು ಹೆಡ್ಲೈಟ್, ಇದು ಕ್ರೂಸ್ ಕಂಟ್ರೋಲ್, ಇಂಡಿಕೇಟರ್ಸ್, ಹಾರನ್, ಈ ಥರ ಇಲ್ಲಿ ಸಿಗುತ್ತೆ ಬಟನ್ಸ್. ಇದು ಎಕ್ಸಲೇಟ್ರ್ ಮತ್ತು ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಕೂಡ ಇದೆ. ನೀವು ನೋಡ್ಬೋದು ಇಲ್ಲಿ ಇಂಡಿಕೇಟ್ ಮಾಡ್ತಿದೆ. ಇದು ನೋಡಿ ತೆಗಿತಿದ್ದಂಗೆ ಹೋಗುತ್ತೆ. ಏನಪ್ಪ ಸ್ಪೆಷಲ್ ಅಂದರೆ ಇಲ್ಲಿ 2 ಸ್ಪೀಕರ್ಸ್ ಇದೆ. ಈ ಕಡೆ ಒಂದು ಮತ್ತು ಈ ಕಡೆ ಒಂದು. ನೀವು ಕಾಣಿಸ್ಬೋದು ಗ್ರಿಲ್ ಕಾಣಿಸ್ತಿದೆ ಅಂತ ಇಲ್ಲಿ. ಮತ್ತು ಇಲ್ಲಿ ಬನ್ನಿ ಸಾಂಗ್ ಪ್ಲೇ ಮಾಡೋಣ ಒಂದು. ನೀವು ನೋಡ್ಬೋದು ಓಲಾ
ಸ್ಕೂಟರ್ನಲ್ಲಿ ಸೌಂಡ್ ಬರ್ತಿದೆ ಇಲ್ಲಿಂದ. 2 ಸ್ಪೀಕರ್ಸ್ ಇದೆ, ಆ ಕಡೆ ಈ ಕಡೆ ಅಂತ. ಫುಲ್ ಲೌಡ್ ಆಗಿದೆ ನೋಡ್ಬೋದು ವಾಲ್ಯೂಮ್. ಇವಾಗ ಬನ್ನಿ ಡ್ಯಾಶ್ ಬೋರ್ಡ್ನ ಸ್ವಲ್ಪ ಏನೇನು ಫೀಚರ್ಸ್ ಇದೆ ನೋಡೋಣ. ನೀವು ಸ್ವೈಪ್ ಮಾಡಿದ್ರೆ ಈ ಥರ ನಿಮಗೆ ನೋಡ್ಬೋದು ಲೊಕೇಶನ್ಸ್ ಬಂತು ಇವಾಗ. ಲೈಕ್ ಎಲ್ಲಾರ ಬೇಕಂದರೆ ಇವಾಗ ನೋಡಿ ಹೈಪರ್ ಚಾರ್ಜರು, ಎಲ್ಲಿಗೆ ಹೋಗಬೇಕು ಇಲ್ಲ ಸರ್ಚ್ ಮಾಡಿದ್ರೆ ಇಲ್ಲೇ ಸರ್ಚ್ ಮಾಡ್ಕೊಬೋದು. ಕೀಬೋರ್ಡ್ ಬರುತ್ತೆ. ಮತ್ತು ನೆಕ್ಸ್ಟು ಮ್ಯೂಸಿಕ್ ಸೆಂಟರ್. ಇಲ್ಲಿ ನೋಡಿ ಇವಾಗ ಕ್ರೀಡಲ್ಸ್ ಪ್ಲೇ ಆಗ್ತಿತ್ತು ನನ್ನ ಮೊಬೈಲಿಂದ, ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಇಲ್ಲೇ ಆಲ್ಮೋಸ್ಟ್ ನೀವು ಕಾಲೆಲ್ಲ ಪಿಕ್ ಮಾಡಿ ಮಾತಾಡ್ಬೋದು. ಮತ್ತು ಸೌಂಡ್ ಸೆಟ್ಟಿಂಗ್ಸ್ ನೋಡ್ಕೊಬೋದು ನೀವು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೋದು. ಇಲ್ಲೇ ಬೇಕಂದರೆ ಬಟನ್ಸ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಬ್ರೈಟ್ನೆಸ್ಸು ಇಲ್ಲೇ ಡಿಮ್ ಮತ್ತು ಬ್ರೈಟ್ ಮಾಡ್ಬೋದು. ಮತ್ತು ಬ್ಲೂಟೂತ್ ಸೆಟ್ಟಿಂಗ್ಸ್, ಆಲ್ ಸೆಟ್ಟಿಂಗ್ಸ್ ಎಲ್ಲ ಇದೆ. ನೆಕ್ಸ್ಟ್ ಸೆಟ್ಟಿಂಗ್ಸ್ಗೆ ಹೋದರೆ ನೋಡ್ಬೋದು ನಿಮಗೆ 52% ಇದೆ. ಈಕೋದಲ್ಲಿ ಎಷ್ಟು ಹೋಗ್ಬೋದು, ಹೈಪರಲ್ಲಿ ಎಷ್ಟು ಹೋಗ್ಬೋದು ಅಂತೆಲ್ಲ ತೋರಿಸ್ತಿದೆ. ಮತ್ತು ಟುಡೇಸ್ ರೈಡು ಎಷ್ಟು ಕಿಲೋಮೀಟರ್ ಓಡಿಸಿದ್ದೀವಿ ಎಲ್ಲ ತೋರಿಸುತ್ತಿಲ್ಲೇ. ಸರ್ವಿಸ್ ಸೆಂಟರ್ ಸಪೋರ್ಟ್ ಕೂಡ ನಂಬರ್ ತೋರಿಸುತ್ತೆ. ಆಲ್ ಸೆಟ್ಟಿಂಗ್ಸ್ಗೆ ಹೋದರೆ ನಿಮಗಿನ್ನ ಲೈಟು, ಡಾರ್ಕು ಈ ಥರ ಎಲ್ಲ ತೋರಿಸುತ್ತೆ ನೋಡಿ. ಐ ಥಿಂಕ್ ಡಾರ್ಕ್ ಈಸ್ ಬೆಟರ್. ಬ್ಲೂಟೂತ್ಸು, ಲೈಟ್ಸು ನೀವೆಲ್ಲ ಆನ್ ಮಾಡ್ಕೊಬೋದು ನೋಡಿ. ಈ ಥರ ಕಸ್ಟಮೈಸ್ ಮಾಡ್ಕೊಬೋದು ರೈಡ್ಸು. ನಿಮಗೆ ನೋಡಿ ಇದು ರೀಜನ್ ಬ್ರೇಕಿಂಗ್ ಎಲ್ಲ ನಿಮಗೆ. ರೀಜನ್ ಏನು ಅಂತ ನಿಮಗೆ ಬೈಕ್ ಓಡಿಸ್ಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಇಲ್ಲಿ ಲೋಡ್ ಅಸಿಸ್ಟು ಎಲ್ಲ ಇದೆ. ಇದು ಬೀಟಾದಲ್ಲಿ ವರ್ಕ್ ಆಗ್ತಿದೆ ಇವಾಗ ಸದ್ಯಕ್ಕೆ. ಮತ್ತು ಬ್ಯಾಟ್ರಿ, ಡಾಕ್ಯುಮೆಂಟ್ಸ್, ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡ್ಕೊಬೋದು ಬೇಕಂದರೆ. ಸಿಸ್ಟಮ್ ಅಪ್ಡೇಟ್ಸ್ ಇದ್ದರೆ ಸಿಸ್ಟಮ್ ಅಪ್ಡೇಟ್ಸ್. ಈ ಥರ ಇಷ್ಟೊಂದು ಡ್ಯಾಶ್ ಬೋರ್ಡಲ್ಲಿ ಫೀಚರ್ಸ್ ಇದೆ. ಇದು ಹೋಮ್ ಸ್ಕ್ರೀನ್. ಬನ್ನಿ ಇವಾಗ ಡಿಕ್ಕಿ ನೋಡೋಣ. ನಿಮಗೇನಿಲ್ಲ, ಈ ಬಟನ್ ಒತ್ತಿದ್ರೆ ಇವಾಗ ನೋಡಿ ಲಾಕ್ ಆಗಿದೆ ಡಿಕ್ಕಿ. ಇಲ್ಲಿದೆಯಲ್ಲ ಬಟನ್, ಕ್ಲಿಕ್ ಮಾಡ್ತಿದ್ದಂಗೆ ಓಪನ್ ಆಗುತ್ತೆ. ಬನ್ನಿ ಒಂದ್ಸಲಿ ಡಿಕ್ಕಿ ಬೂಟ್ ಸ್ಪೇಸ್ ನೋಡೋಣ. ನೀವು ನೋಡ್ಬೋದು ಬೂಟ್ ಸ್ಪೇಸ್ ದೊಡ್ಡದಾಗಿದೆ. ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಹಾಗೇನೆ ಸ್ಪೇಸ್ ಕೂಡ ಸಖತ್ತಾಗಿ ದೊಡ್ಡದಾಗಿದೆ. ಒಂದು ಫುಲ್ ಹೆಲ್ಮೆಟು ಅಥವಾ 2 ಫುಲ್ ಹೆಲ್ಮೆಟ್ ಆರಾಮಾಗಿ ಬರುತ್ತೆ. ನೀವು ನೋಡ್ಬೋದು ಇದೇ ಚಾರ್ಜಿಂಗ್ ಓಲಾದವ್ರದ್ದು. ಇದರಲ್ಲಿ 6.5 ಅವರ್ಸಲ್ಲಿ ಈ ಗಾಡಿ ಫುಲ್ 100% ಚಾರ್ಜ್ ಆಗುತ್ತೆ. ಏನಿಲ್ಲ ಲಾಕಿಂಗ್ ಸಿಸ್ಟಮ್. ಇಲ್ಲಿ ನೋಡಿ ಇಲ್ಲಿ ಆಗ್ತಿದ್ದಂಗೆ ಇಲ್ಲಿ ಬಟನ್ ತಿರ್ಗಾ ಟ್ರಂಕ್ ಕ್ಲೋಸ್ಡ್ ಅಂತ ಬಂದಿದೆ. ಈ ಥರ ಸೀಟ್ಸ್ ಎಲ್ಲ ಡಿಕ್ಕಿ ಓಪನ್ ಮಾಡ್ಕೊಬೋದು. ಮತ್ತು ಇದೆಲ್ಲ ಡಿಜಿಟಲ್ ಕೀ ಆಗಿರುತ್ತೆ. ಹೇಗೆ ನಿಮ್ಮ ಫೋನನ್ನು ಯೂಸ್ ಮಾಡ್ತೀರಾ, ಪಾಸ್ವರ್ಡ್ ಯೂಸ್ ಮಾಡಿ ಆ ಥರ. ಈ ಕಡೆ 2 ಮಿರರ್ಸ್ ಇದೆ ಕ್ಯೂಟಾಗಿ. ಅದು ನಾರ್ಮಲ್ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿಂದ ನೋಡೋದಕ್ಕೆ ಒಂಥರ ವೆಹಿಕಲ್ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಂತೂ ಫ್ರಂಟಲ್ಲಿ ಹೆಡ್ಲೈಟ್ಸ್ ಆನ್ ಮಾಡಿದಾಗ ಸೂಪರಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು ಇಲ್ಲಿಂದ. ಮೀಟರ್ಸ್ ಕಲರ್ ಕೂಡ ಚೆನ್ನಾಗಿದೆ. ಮತ್ತು ಏರೋಡೈನಮಿಕ್ ಥರ ಇಂಟಿಗ್ರೇಟೆಡ್ ಮಾಡಿದ್ದಾರೆ ಒಳಗಡೆ. ಬಿಕಾಸ್ ಆಫ್ ಏರೋಡೈನಮಿಕ್ ಶೇಪ್ಸ್ ಅಂತಾರೆ ಇದನ್ನು. ಹಾಗೆ ಫ್ರಂಟಲ್ಲಿ ಟ್ವಿನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬಂದರೆ, ಬ್ಯಾಕ್ ಸೈಡಲ್ಲಿ ಒಂದು ಸೈಡ್ ಮಾತ್ರ ಮೋನೋ ಸಸ್ಪೆನ್ಷನ್ಸ್ ಬರುತ್ತೆ. ಮತ್ತಿನ್ನು ನೋಡೋಕೆ ಹೋದರೆ ಇದರಲ್ಲಿ 4 ಮೋಡ್ಸ್ ಇದೆ ಹೇಳ್ದಾಗೆ ಆಗಲೇ. ಮತ್ತು ಇದರಲ್ಲಿ ಮೂವಿಂಗ್ OS ಫೀಚರ್ಸ್ ಅಂತಿದೆ. ಅಂದರೆ ಅಪ್ಡೇಟ್ಸ್, ಸಾಫ್ಟ್ವೇರ್ ಅಪ್ಡೇಟ್ಸ್ ಇಲ್ಲಿ ಅನ್ಲಿಮಿಟೆಡ್ ಆಗಿ ಬರ್ತಾ ಇರುತ್ತೆ. ಯಾವುದೇ ಲಿಮಿಟ್ಸ್ ಇರೋಲ್ಲ. ಟಾಪ್ ಸ್ಪೀಡ್ ಬಂದಂಗೆ ಹೇಳ್ದಂಗೆ 120 ಇದೆ. ಮತ್ತು ಆಕ್ಸಲರೇಷನ್ ರೇಟ್ ಬಂದು 0 to 40 2.6 ಸೆಕೆಂಡ್ಸಲ್ಲಿ 0 to 40 ರೀಚ್ ಆಗುತ್ತೆ. 2000 years later. ಇವಾಗ ನಾರ್ಮಲಲ್ಲಿ ಇದ್ದೀವಿ ನಾವು. ನಾರ್ಮಲ್ ಮೋಡಲ್ಲಿ ಓಡಿಸ್ತಾ ಇದ್ದೀವಿ. ಇದರಲ್ಲಿ ಈಕೋ ಕೂಡ ಇದೆ. ನಾನು ಹೇಳ್ದಂಗೆ 4 ಮೋಡ್ಸ್ ಇದೆ. ಹೈಪರ್ ಬಂದು ಟಾಪ್ ಮೋಡು. ಇದರಲ್ಲಿ ನೋಡಿ ಬಂದು ಟಾಪ್ ಸ್ಪೀಡ್ ಚೆಕ್ ಮಾಡೋಣ. 30 to 40 ಹೋಗುತ್ತೆ ಅನ್ಕೊತೀನಿ. ಇನಿಷಿಯಲ್ ಪಿಕಪ್ಪು ನಾರ್ಮಲ್ ಎಲೆಕ್ಟ್ರಿಕ್ ಥರನೇ ಇದೆ ಜಾಸ್ತಿ. ಬ್ರೇಕಿಂಗ್ಸ್ ಕೂಡ ಚೆನ್ನಾಗಿದೆ. ಹಿಂಗೆಂದರೆ 2 ಡಿಸ್ಕ್ ಬ್ರೇಕ್ ಇರೋದ್ರಿಂದ. ಇದು ನಾರ್ಮಲ್ ಮೋಡಲ್ಲೇ ಇಷ್ಟು ಪಿಕಪ್ ನೋಡ್ಬೋದು ನೀವು. 50 ರೀಚ್ ಆಗ್ತಿದೆ ಆರಾಮಾಗೆ.
ನೋಡ್ಬೋದು ಸಡನ್ನಾಗಿ ಕೂಡ ಸ್ಲೋ ಆಗುತ್ತೆ. ಬನ್ನಿ ಮೋಡ್ ಚೇಂಜ್ ಮಾಡ್ಕೊಳ್ಳೋಣ ಇಲ್ಲಿ. ಇವಾಗ ನೋಡಿ ಸ್ಪೋರ್ಟ್ಸಿಗೆ ಬಂದಿದೆ ಇವಾಗ. ನೋಡ್ಬೋದು ನಾರ್ಮಲ್ ಮೋಡ್ಗಿಂತ ಸ್ಪೋರ್ಟ್ಸ್ ಪಿಕಪ್ ಜಾಸ್ತಿ ಇದೆ. ಇವಾಗ ಒಂದು ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಬನ್ನಿ. ನೋಡಿ ಆರಾಮಾಗಿ ಒಂದು 70 ಹೋಗುತ್ತೆ, 70 to 80. ಬಿಕಾಸ್ ಇದು ಸ್ಪೋರ್ಟ್ಸ್ ಮೋಡಿಂದ ಟಾಪ್ ಸ್ಪೀಡ್ ಆಗಲ್ಲ, ಹೈಪರ್ಗೆ ಹಾಕೊಬೇಕು. ಮತ್ತು ಇದರಲ್ಲಿ ರೀಜೆನ್ ಅಂತಿದೆ ಅಂತ ಹೇಳ್ತೀನಿ ಅನ್ನಲ್ಲ, ಬನ್ನಿ ಮುಂದೆ ಹೇಳ್ತೀನಿ. ಇದೇ ವಿಡಿಯೋ ಇದೇ ಕ್ಲಿಪ್ಪಲ್ಲಿ ಹೇಳ್ತೀನಿ. ಇವಾಗ ನೋಡಿ ಮೋಡ್ ಚೇಂಜ್ ಮಾಡ್ಕೊಂಡಿದ್ದೀವಿ, ಹೈಪರ್ಗೆ ಆಗಿದೆ, ನೀವು ನೋಡ್ಬೋದು ಇಲ್ಲಿ. ಇವಾಗ 0 to ಎಷ್ಟೋಗುತ್ತೆ ನೋಡೋಣ, ಟ್ರೈ ಮಾಡೋಣ. ರೋಡ್ ದೊಡ್ಡದಿಲ್ಲ ನೋಡಿ, 0ದಲ್ಲಿದೆ ನೋಡಿ. 1 2 ಗೋ. ಆದರೆ 120 ಹೋಗುತ್ತೆ ಈ ಇನಿಷಿಯಲ್ ಪಿಕಪ್ಪಲ್ಲಿ. ಆರಾಮಾಗಿ 120 ರೀಚ್ ಆಗ್ಬೋದು ಅಂದ್ಕೊಂಡಿದ್ದೀನಿ, ಆದರೆ ಓಡಿಸೋದಕ್ಕಾಗಲ್ಲ. ಇವಾಗ ನೋಡಿ ರೀಜನ್ ಅಂದರೆ ಏನಂದರೆ ನೋಡಿ, ಎಕ್ಸ್ಲೇಟರ್ ಬಿಟ್ಟಿದ್ದೀನಿ ಆದರೂ ಸ್ಪೀಡು ಕಡಿಮೆ ಆಗ್ತಿದೆ ನಿಧಾನಕ್ಕೆ. ಇದನ್ನು ರೀಜನ್ ಅಂತಾರೆ. ಇವಾಗ ಬ್ಯಾಟ್ರಿ ನಂದು ಚಾರ್ಜ್ ಆಗ್ತಿರುತ್ತೆ, ಪವರ್ ಲೂಸ್ ಆಗಲ್ಲ. ಅದೇ ಬ್ರೇಕ್ ಹಿಡಿದ್ಬಿಟ್ರೆ ರೀಜನ್ ವರ್ಕ್ ಆಗಲ್ಲ. ಎಕ್ಸ್ಲೇಟರ್ ಕೊಟ್ಬಿಟ್ಟು ಬಿಟ್ಬಿಟ್ರೆ ನೋಡಿ ಅದಾಗದೇ ಹೋಗ್ತಾ ಇರುತ್ತೆ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ 70 ನಿಧಾನಕ್ಕೆ. ಇದನ್ನು ರೀಜನ್ ಅಂತಾರೆ. ಏನಕ್ಕೆ ಇದು ಉಪಯೋಗ ಅಂದರೆ ನಮ್ಗೆ ಬ್ಯಾಟ್ರಿ ರೀಚಾರ್ಜ್ ಆಗ್ತಿರುತ್ತೆ ಹಂಗೇ. ಇದರಿಂದ ನಮಗೆ ಒಂದು 10 ಕಿಲೋಮೀಟರ್ಸ್ ಅಥವಾ 5 ಕಿಲೋಮೀಟರ್ಸು ಮೈಲೇಜು ಗೇನ್ ಬರುತ್ತೆ. ಅದು ಒಂದೊಂದ್ಸಲಿ ಮಾತ್ರ ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತಿದ್ದು. ಮತ್ತಿನ್ನೇನಪ್ಪ ಪವರನ್ನು ನೋಡ್ಬೋದು, ಲೋಡ್ ಆಗಿದೆ ಇನ್ನೆಲ್ಲ. ಬನ್ನಿ ಒಂದು ಟೈಮ್ ಲ್ಯಾಪ್ಸ್ ತೊಗೊಳ್ಳೋಣ. ಟೈಮ್ ಲ್ಯಾಪ್ಸ್ ಇದು ರಿವರ್ಸ್ ಮತ್ತು ಕ್ರೂಸ್ ಕಂಟ್ರೋಲ್ ಆಗೋ ವರ್ಕ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡ್ತಿದ್ದಂಗೆ ನೀವು ನೋಡ್ಬೋದು ಇಲ್ಲಿ ರಿವರ್ಸ್ ಅಂತ ಬಂದಿದೆ, ಆರ್ ಅಂತ. ಈ ಎಕ್ಸ್ಲೇಟರ್ನ ಮುಂದೆ ಪುಷ್ ಮಾಡಿದ್ರೆ ಹೋಗುತ್ತಿಲ್ಲ ರಿವರ್ಸು. ಇದೊಂದು ಫೀಚರ್ ಚೆನ್ನಾಗಿದೆ ಎಲೆಕ್ಟ್ರಿಕಲ್ಲಿ, ನೋಡ್ಬೋದು. ಇಷ್ಟೇ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಇದಾಗಿತ್ತು ಓಲಾ S1 Gen 2 ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.